ಮಹಾಗಣಾಧಿಪತಯೇ ನಮಃ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣ ಮಹಾತ್ಮೆಯಿಂದ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯೇಶ್ವರು ನೆಲ ನಿಂತ ಬಗ್ಗೆ ಮತ್ತು ಶ್ರೀ ಸುಬ್ರಹ್ಮಣ್ಯನ ವಿವಾಹ ಮಹೋತ್ಸವ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಚಂಡ ತೇಜಸ್ವಿಯಾದ ಕುಮಾರನ ಬಾಲಲೀಲೆಗಳನ್ನು ನೋಡಿ ನಲಿಯುತ್ತಾ ಪುಟ್ಟ ಬಾಲಕನಿರುವಾಗಲೇ ರಹಸ್ಯವಾದ ಧನುರ್ವಿದ್ಯೆಯನ್ನು ಕಲಿಸಿದರು. ಪಾರ್ವತಿಯು ಪ್ರಿಯಪುತ್ರನಾದ ಷಣ್ಮುಖ ಸ್ವಾಮಿಗೆ ಸರ್ವತ್ರಾ ಜಯವನ್ನುಂಟು ಮಾಡುವ ಶಕ್ತಿ ಎಂಬ ಆಯುಧವನ್ನು ಪ್ರದಾನ ಮಾಡಿದಳು. ಬ್ರಹ್ಮಾದಿಗಳ ಪ್ರಾರ್ಥನೆಯನ್ನು ಅಂಗೀಕರಿಸಿ ಕುಮಾರನನ್ನು ಸಂಹಾರಾರ್ಥವಾಗಿ ಕಳುಹಿಸಿದಳು. ಶ್ರೀ ಕುಮಾರಸ್ವಾಮಿಯ ಜೊತೆಗೆ ಪಾರ್ವತೀದೇವಿಯ ದೇಹದಿಂದ ಜನಿಸಿದ ಮಹಾಬಲಶಾಲಿಗಳು ಪರಾಕ್ರಮಿಗಳೂ ಆದ ವೀರಬಾಹುವೇ ಮೊದಲಾದ ವೀರರಾದ 9 ಮಂದಿಯನ್ನು ಕಳುಹಿಸಿದಳು. ಹೀಗೆ ಎಲ್ಲರನ್ನೂ ಕೂಡಿಕೊಂಡ ಕುಮಾರಸ್ವಾಮಿಯು ತನ್ನ ಶಕ್ತ್ಯಾಯುಧದಿಂದ ಕ್ರೌಂಚ ಪರ್ವತವನ್ನು ಪುಡಿ ಮಾಡಿ ಯುದ್ಧದಲ್ಲಿ ತಾರಕಾಸುರನನ್ನು ಅವನ ಸೇನಾ ಜನರನ್ನು ನಿಮಿಷ ಮಾತ್ರದಲ್ಲಿಯೇ ನಿಗ್ರಹಿಸಿ ತನ್ನ ಕ್ರೋಧಾಗ್ನಿಯಿಂದ ತಾರಕನ ರಾಜ್ಯವನ್ನು ಭಸ್ಮ ಮಾಡಿದನು. ಸಮುದ್ರ ಮಧ್ಯದಲ್ಲಿ ಮಯನಿಂದ ನಿರ್ಮಿತವಾದ ವೀರ ಮಹೇಂದ್ರ ನಗರವನ್ನು ಸಮುದ್ರದಲ್ಲಿ ಮುಳುಗಿಸಿ ಮಂತ್ರಿ ಸೇನಾನಿಗಳನ್ನು ಕೊಂದು ಸಸೈನ್ಯರಾದ ಗಜಾಸ್ಯ ಸಿಂಹವಕ್ರರನ್ನು ಅಸ್ತ್ರಜ್ವಾಲೆಯಿಂದ ದಹಿಸಿದನು. ಶೂರಪದ್ಮನನ್ನು ಸೆಳೆದುಕೊಂಡು ಸೀಳಿ ಒಂದು ಹೋಳನ್ನು ನವಿಳನ್ನಾಗಿಯೂ ಇನ್ನೊಂದು ಹೋಳನ್ನು ಕೋಳಿಯನ್ನಾಗಿಯೂ ನಿರ್ಮಾಣ ಮಾಡಿದನು. ನವಿಳನ್ನು ವಾಹನವನ್ನಾಗಿಯೂ ಕೋಳಿಯನ್ನು ರಥಧ್ವಜವನ್ನಾಗಿಯೂ ಮಾಡಿಕೊಂಡು ಸಕಲ ರಾಕ್ಷಸರ ಕುಲವನ್ನು ನಾಶಪಡಿಸಿದರು. ಮುಂದೆ ಕುಮಾರಸ್ವಾಮಿಯು ತನ್ನ ಪ್ರಮರ್ಥ ಗಣಗಳೊಡನೆ ಸ್ವಾಮಿ ಕಾರ್ತೀಕವೆಂಬ ಸ್ಥಳಕ್ಕೆ ಹೋಗಿ ವಿಶ್ವಕರ್ಮನನ್ನು ಕರೆಯಿಸಿ ಅಲ್ಲೊಂದು ಪಟ್ಟಣವನ್ನು ನಿರ್ಮಾಣ ಮಾಡಿಸಿ ಸುಂದರವಾದ ಆ ಪಟ್ಟಣದಲ್ಲಿ ನೆಲೆಯಾದನು. ಶ್ರೀ ಸುಬ್ರಹ್ಮಣ್ಯನ ವಿವಾಹ ಮಹೋತ್ಸವ. ದೈತ್ಯಾಸುರರನ್ನು ಸಂಹರಿಸಿ ಬಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದೇವತೆಗಳು ಮುನಿಗಳು ಅನೇಕ ಸ್ತೋತ್ರಗಳಿಂದ ಸ್ತುತಿಸಿ ನಮಸ್ಕರಿಸಿದರು. ಅಪ್ಸರ ಸ್ತ್ರೀಯರು ಕುಣಿದರು, ಗಂಧರ್ವ ಶ್ರೇಷ್ಠರು ಹಾಡಿದರು, ದೇವಲೋಕದ ದುಂದುಬಿ ಮೊದಲಾದ ವಾದ್ಯಗಳು ಶಬ್ದಗೈದವು. ಗೋರಖನೇ ಮೊದಲಾದ ಸಿದ್ಧರು, ವಸಿಷ್ಠರೇ ಮೊದಲಾದ ಮಹಾಮುನಿಗಳು, ಅನಂತನೇ ಮೊದಲಾದ ಸರ್ಪಗಣಗಳು ಶ್ರೀ ಕುಮಾರಸ್ವಾಮಿಯನ್ನು ನೋಡುವ ಕುತೂಹಲದಿಂದ ಬಂದರು. ಆಗ ವಾಸುಕಿ ಎಂಬ ನಾಗರಾಜನು ತನ್ನ ಅನುಚರನೊಡನೆ ಕುಟುಂಬ ಸಮೇತನಾಗಿ ಅಲ್ಲಿಗೆ ಬಂದನು. ಶಂಕರ ಪುತ್ರನಾದ ಸುಬ್ರಹ್ಮಣ್ಯನು ಶತ್ರುಗಳನ್ನು ಕೊಂದು ಪ್ರಸನ್ನನಾಗಿದ್ದಾನೆಂದು ತಿಳಿದು ದೇವೇಂದ್ರನು ಸುಂದರಿಯಾದ ತನ್ನ ಮಗಳನ್ನು ಆತನಿಗೊಪ್ಪಿಸಿ, ಕುಮಾರಸ್ವಾಮಿಯೇ, ಈಕೆಯು ದೇವಸೇನೆ ಎಂಬ ಮಧುರ ಭಾಷಿಣಿಯಾದ ನನ್ನ ಮಗಳು. ಈಕೆಯನ್ನು ಸ್ವೀಕರಿಸಿ ದೇವಸೇನಾಪತಿಯಾಗಿ ನಮ್ಮನ್ನೆಲ್ಲ ಕಾಪಾಡು ಎಂದು ದೇವೇಂದ್ರನು ಹೇಳಲು ಆತನ ಮಾತನ್ನು ಕೇಳಿ ಷಣ್ಮುಖನು, ದೇವೇಂದ್ರನೇ, ಸ್ವಾಮಿ ಕಾರ್ತೀಕವೆಂಬ ನನ್ನ ಪಟ್ಟಣದಲ್ಲಿ ಮುನಿಗಳಿಂದಲೂ ದೇವತೆಗಳ ಸಮೂಹಗಳಿಂದಲೂ ಕೂಡಿಕೊಂಡು ವಿವಾಹವನ್ನಾರಂಭಿಸಿ ಆ ಮಹೋತ್ಸವದಲ್ಲಿ ಈ ಕನ್ಯೆಯನ್ನು ವರಿಸುವೆನು. ಈ ಮಾತನ್ನು ಕೇಳಿ ಎಲ್ಲರೂ ಸಂತೋಷಪಟ್ಟರು. ಆಗ ವಾಸುಕಿಯು ಸಹ್ಯ ಪರ್ವತದಲ್ಲಿರುವ ಮುನಿಗಳೊಡನೆ ಕೈಮುಗಿದುಕೊಂಡು ನಮಸ್ಕರಿಸಿ ತನ್ನ ಪ್ರಾರ್ಥನೆಯನ್ನು ಸುಬ್ರಹ್ಮಣ್ಯನಲ್ಲಿ ಭಿನ್ನಯಿಸಲು ಹೇಳಿದನು. ಅದರಂತೆ ಮುನಿಗಳೆಂದರು, ಸ್ವಾಮಿಯಾದ ಸ್ಕಂದನೆ, ನೀನು ಸರ್ವಕ್ಕೂ ಸ್ವಾಮಿಯು, ವಂದಿಸಿದವರ ದುಃಖವನ್ನು ಪರಿಹರಿಸುವವನು. ಪೂರ್ವದಲ್ಲಿ ಗರುಡನ ಪೆಟ್ಟಿನಿಂದ ವಾಸುಕಿಯು ಬಹಳ ದುಃಖಪಟ್ಟಿರುತ್ತಾನೆ. ಆ ಕಷ್ಟ ಪರಿಹಾರಕ್ಕಾಗಿ ತಪಸ್ಸಿನಿಂದ ರುದ್ರದೇವರನ್ನು ಸಂತೋಷಪಡಿಸಿದನು. ಆಗ ರುದ್ರದೇವರು, ಯಾವಾಗ ಸುಬ್ರಹ್ಮಣ್ಯನು ಶೂರ ಪದ್ಮಾಸುರರನ್ನು ಕೊಂದು ಕುಮಾರ ಪರ್ವತಕ್ಕೆ ಬರುವನೋ ಆವಾಗ ನಿನ್ನ ಇಷ್ಟ ಸಿದ್ಧಿಯೂ ಆಗುವುದು ಎಂದು ವರವನ್ನಿತ್ತು ಅದೃಶ್ಯರಾದರು. ಅಂದಿನಿಂದ ಈ ನಾಗರಾಜನು ನಿನ್ನ ಆಗಮನವನ್ನೇ ನಿರೀಕ್ಷಿಸಿಕೊಂಡು ಈ ಪರ್ವತದಲ್ಲಿಯೇ ವಾಸ ಮಾಡುತ್ತಾ ರುದ್ರದೇವರಲ್ಲಿಯೇ ಮನಸ್ಸಿಟ್ಟಿರುತ್ತಾನೆ. ಈ ವಾಸುಕಿಗೆ ಸರ್ವ ಜನರಿಂದಲೂ ಪೂಜತ್ವವನ್ನು ಕೊಟ್ಟು ಉದ್ಧರಿಸು. ಹೀಗೆಂದು ಹೇಳಿ ಆ ಸುಬ್ರಹ್ಮಣ್ಯನ ಪಾದಗಳಲ್ಲಿ ವಾಸುಕಿಯನ್ನು ದಂಡ ಪ್ರಣಾಮ ಮಾಡಿಸಿದರು. ಆಗ ಷಣ್ಮುಖನು
ಋಷಿಗಳ ಮಾತನ್ನು ಕೇಳಿ ಸುಂದರವಾದ ಕುಮಾರಧಾರಾ ತೀರದಲ್ಲಿ ಸರ್ಪರಾಜನಾದ ವಾಸುಕಿಯೂ ನನ್ನ ಅಂಶದಿಂದ ಕೂಡಿಕೊಂಡು ನೀವು ಮಾಡುವ ಪೂಜೆಗೆ ಅರ್ಹನಾಗಲಿ. ಎಲ್ಲರೂ ನನ್ನ ಆಜ್ಞೆಯಿಂದ ತಮ್ಮ ಇಷ್ಟಸಿದ್ಧಿಯನ್ನು ಹೊಂದಲಿ. ಈ ಕ್ಷೇತ್ರವು ನನ್ನ ಪ್ರೀತಿಗೆ ಪಾತ್ರವಾಗಿ ಕುಮಾರ ಕ್ಷೇತ್ರವೆಂದು ಪ್ರಸಿದ್ಧವಾಗುವುದು. ಮಹತ್ತಾದ ಪಾಪಗಳನ್ನು ಪರಿಹರಿಸತಕ್ಕದ್ದು, ಸರ್ವಾಭೀಷ್ಟಗಳನ್ನು ಕೊಡತಕ್ಕದ್ದು. ನಾನು ಪ್ರಸನ್ನನಾದ ಈ ದಿವಸವು ಸುಬ್ರಹ್ಮಣ್ಯ ಷಷ್ಠಿ ಎಂದು ಪ್ರಸಿದ್ಧವಾಗಿ ಈ ದಿನದಲ್ಲಿ ವಾರ್ಷಿಕ ಮಹೋತ್ಸವವೂ ನಡೆದು ಭಕ್ತರ ಅಭೀಷ್ಟ ಸಿದ್ಧಿಯಾಗಲಿ ಎಂದರು. ಅದರಂತೆ ಯಾರು ಕುಮಾರಧಾರೆಯಲ್ಲಿ ಸ್ನಾನ ಮಾಡಿ ಷಣ್ಮುಖನ ದರ್ಶನ ಮಾಡುತ್ತಾರೋ ಅಂತಹ ಮನುಷ್ಯರು ಸರ್ವಾಭೀಷ್ಟಗಳನ್ನು ಪಡೆದು ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಮುಂದಿನ ಭಾಗದಲ್ಲಿ ನಾಗದೋಷ ಮತ್ತು ಆಶ್ಲೇಷ ಬಲಿ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ತಿಕೇಯ ಸುಬ್ರಹ್ಮಣ್ಯಂ ಕೀರ್ತನ ಪ್ರಿಯ ಸುಬ್ರಹ್ಮಣ್ಯಂ. ಕಾರ್ತಿಕೇಯ ಸುಬ್ರಹ್ಮಣ್ಯಂ ಕೀರ್ತನ ಪ್ರಿಯ ಸುಬ್ರಹ್ಮಣ್ಯಂ. ಕ್ರೌಂಚಧಾರಿಣಿ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ. ಕ್ರೌಂಚಧಾರಿಣಿ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ.